ಇವತ್ತು ನಾಟಿ ಸ್ಟೈಲ್ ಚಿಕನ್ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲು ಖಾರ ರುಬ್ಕೊಳ್ಳೋಣ. 1/2 kg ಚಿಕನ್ಗೆ 1 ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ, 10 ಪಾಯಿ ಬೆಳ್ಳುಳ್ಳಿ, 18ರಿಂದ 20 ಲವಂಗ, ಸ್ವಲ್ಪ ಮೆಣಸು, 1 ಚಿಟಿಕೆ ಅರಿಶಿನ, 1 ಸ್ಪೂನ್ ಧನಿಯಾ ಪೌಡರ್, 1 ಇಂಚು ಶುಂಠಿ ಇಷ್ಟನ್ನು ಸೇರಿ ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಬ್ರೌನ್ ಆಗೋವರೆಗೂ ಹುರಿಬೇಕು. ಸ್ವಲ್ಪ ಕ್ಲೀನಾಗಿ ಹುರ್ಕೊಳ್ಳಿ, ಇಲ್ಲಾಂದರೆ ಇದು ಸೀದೋಗ್ಬಿಡುತ್ತೆ. ಇದಾದಮೇಲಿಂದ ನಾನು ಇದನ್ನು ಸ್ವಲ್ಪ ಆರಿದ್ದಾದಮೇಲೆ ಮಿಕ್ಸಿಗೆ ಹಾಕಿ ಫುಲ್ಲು ನುಣ್ಣಗೆ ರುಬ್ತೀನಿ. ನೋಡ್ಕೊಳ್ಳಿ, ಈ ಥರ ರುಬ್ಬಬೇಕು. ಮತ್ತೆ ಪ್ಯಾನ್ ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ 1/2 ಈರುಳ್ಳಿ, ಸ್ವಲ್ಪ ಪುದೀನ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಮತ್ತು ಪಲಾವ್ ಎಲೆ ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಬ್ರೌನ್ ಕಲರ್ ಬಂದಾದಮೇಲಿಂದ ಖಾರನ ಆ್ಯಡ್ ಮಾಡಬೇಕು. ಖಾರ ಫುಲ್ಲು ಬಾಯ್ಲ್ ಆದಮೇಲೆ ಅದು ಖಾರದ ಸ್ಮೆಲ್ ಹೋದ್ಮೇಲೆ ಚಿಕನ್ನ ಆ್ಯಡ್ ಮಾಡಿ. ಚಿಕನ್ನ ಆ್ಯಡ್ ಮಾಡಬೇಕಾದ್ರೆ ತುಂಬ ಜನ ನೀರನ್ನು ಆ್ಯಡ್ ಮಾಡ್ತೀರಾ. ಚಿಕನ್ನಲ್ಲೇ ನೀರು ಬಿಟ್ಕೊಳ್ಳೋದು ಚಾನ್ಸಸ್ ಇರುತ್ತೆ. ಸೊ ನೀರನ್ನು ಆ್ಯಡ್ ಮಾಡಿಬಿಡಿ ಯಾವತ್ತು. ಮತ್ತು ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಹಾಕಿ. ಚಿಕನ್ ಬೆಂದಿದ್ದಾದಮೇಲೆ ಫುಲ್ಲು ಡ್ರೈ ಮಾಡಬೇಕು ಅದನ್ನು. ನೀವು ಚಿಕನ್ ಡ್ರೈ ಮಾಡಬೇಕಾದ್ರೆ ಆ ಪ್ಯಾನದು ಲಿಡ್ ಕ್ಲೋಸ್ ಮಾಡಬೇಕು, ಇಲ್ಲಾಂದರೆ ಅದು ಟೇಸ್ಟ್ ಬೇರೆಯೇ ಬರುತ್ತೆ. ನೋಡಿ, ಈಗಾಗಿದೆ. ಚಿಕನ್ ಗ್ರೇವಿ ನಿಮಗೆ ಎಷ್ಟು ಬೇಕು. ನಮ್ಮ ಮನೇಲಿ ತುಂಬ ಗ್ರೇವಿ ತಿಂತಾರೆ, ಸೊ ನಾವು ಗ್ರೇವಿ ಟೈಪ್ ಜಾಸ್ತಿ ಮಾಡ್ತೀವಿ. ಇದನ್ನು ಚಪಾತಿ ಜೊತೆಗೆ ಮತ್ತು ರೈಸ್ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ.